ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ವೀಕ್ಷಕರೇ. ಇದೀಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡಿ.ಕೆ.ಶಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಈ ರೀತಿಯ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇದೀಗ ಏಕಾಏಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಬೇಸರ ತರಿಸಿರುವಂಥದ್ದು. ಇನ್ನು ಮಹಿಳಾ ಘಟಕದವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಡಿ.ಕೆ.ಶಿ ಮೇಲೆ ಕಿಡಿಕಾರ್ತಾ ಇದ್ದಾರೆ. ವೀಕ್ಷಕರೇ, ಸಚಿವ ಸಂಪುಟದಲ್ಲಿ ಮಹಿಳೆಯೊಬ್ಬರಿಗೆ ಸ್ಥಾನವನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಂತಹ ಮಹಿಳಾ ಆಯೋಗದವರು ಇದೀಗ ಮಹಿಳೆಯ ಒಂದು ವರ್ಗದವರು ಇವತ್ತು ಮಹಿಳೆಯರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಬಹಳ ಬೇಸರದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಏಕಾಏಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಸರದಿಂದ ರಾಜೀನಾಮೆಯನ್ನು ಕೊಡೋ ಮೂಲಕ ಬೇರೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಹೊಸ ನಿರ್ಧಾರವನ್ನು ಮಾಡಿದ್ದಾರೆ. ನಿಜಕ್ಕೂ ಬೇಸರ ತರಿಸಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಪತನ ಆಗೋಗುತ್ತಾ, ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡುತ್ತಾ ಅನ್ನೋದು ರಾಜ್ಯದ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ವೀಕ್ಷಕರೇ, ಇವತ್ತಿನ ಬೆಳವಣಿಗೆ ರಾಜಕೀಯದಲ್ಲಿ ಡಿ.ಕೆ.ಶಿ ಸಿ.ಎಂ ಆದ ಬೆನ್ನಲ್ಲೇ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಅವರ ಆಪ್ತರೆಲ್ಲರೂ ಕೂಡ ಪ್ರಶ್ನೆ ಹಾಕ್ಕೊಳ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಬಂದಂಥ ಎಲ್ಲರೂ ಕೂಡ ಅಧಿಕಾರಾವಧಿಯ ಮುಗಿದ ಮೇಲೆ ಈ ರೀತಿಯಾಗಿ ನಡೆದುಕೊಳ್ಳುವ ರೀತಿ ಸರಿಯಲ್ಲ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ಕೊಂಡು ಜನ ಕಂಗಾಲಾಗಿದ್ದಾರೆ. ವೀಕ್ಷಕರೇ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ಅವರ ಸಿ.ಎಂ ಆಗಿದ್ದಾಗ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವೆ ಸ್ಥಾನವನ್ನು ಕೊಟ್ಟಿದ್ದರು. ಆ ಸ್ಥಾನದಲ್ಲಿ ಗೃಹಲಕ್ಷ್ಮಿಯ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಟ್ಟಿದ್ದರು. ಆದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಮೊದಲ ಲಿಸ್ಟ್ನಲ್ಲಿ ಇರುತ್ತೆ ಅಂದ್ಕೊಂಡಿದ್ರು. ಮೊದಲ ಲೀಸ್ಟ್ನಲ್ಲಿಯೂ ಕೂಡ ಇರಲಿಲ್ಲ, ಎರಡನೇ ಲೀಸ್ಟ್ನಲ್ಲಿಯೂ ಇಲ್ಲ, ಫೈನಲ್ ಲೀಸ್ಟ್ನಲ್ಲಿಯೂ ಇಲ್ಲ. ಈ ಒಂದು ವಿಚಾರ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಕ್ಕಾಪಟ್ಟೆ ಬೇಸರವನ್ನು ಹೊರಹಾಕಿದ್ದಾರೆ. ಪಕ್ಷದಿಂದ ನಾನು ದುಡಿದು ಪಕ್ಷದಲ್ಲಿ ಕೆಲಸ ಮಾಡಿ ನನಗೆ ಈ ರೀತಿಯಾಗಿ ಅವಮಾನ ಮಾಡಿದ್ದಾರೆ. ನಾನು ಮಹಿಳೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬಳೇ ಇರುವಂಥ ಶಾಸಕ, ಹಾಗಾಗಿ ಹಿರಿಯ ಶಾಸಕಿಯಾಗಿ ನನಗೆ ಈ ರೀತಿಯಾಗಿ ಸಚಿವ ಸ್ಥಾನ ಕೊಡದೆ ಬೇಸರವನ್ನು ಮಾಡಿದ್ದಾರೆ, ನೋವುಂಟು ಮಾಡಿದ್ದಾರೆ ಅಂತ ಹೇಳಿ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಡ್ತೇನೆ ಅಂತ ಹೇಳಿ ಓಪನ್ ಆಗಿ ಹೇಳಿದ್ದಾರೆ. ಇದೀಗ ಡಿ.ಕೆ. ಶಿವಕುಮಾರ್ಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಎಲ್ಲರನ್ನು ಕೂಡ ಒಡಗೂಡಿಸ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತವನ್ನು ನಿಭಾಯಿಸ್ತಾ ಇದ್ರು, ರಾಜಕೀಯ ಮಾಡ್ತಾಯಿದ್ರು. ಆದರೆ ಇವರು ಈ ರೀತಿಯ ದುರಂಕಾರ ತೋರಿಸ್ತಾ ಇದ್ದಾರೆ ಅಂತ ಓಪನ್ ಆಗಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸದ್ಯಕ್ಕೆ ಮಹಿಳೆಯ ಸಚಿವರಿಗೆ ಯಾರಿಗೂ ಕೂಡ ಕೊಟ್ಟಿಲ್ಲ, ಹಾಗಾಗಿ ಮಹಿಳೆಯರು ಬೇಸರವನ್ನು ಹೊರಹಾಕಿದ್ದಾರೆ. ಆದರೆ ಅವರಿಗೆ ಕೊಟ್ಟಂಥ ಯೋಜನೆಗಳು ಮತ್ತಷ್ಟು ಜಾಸ್ತಿ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ರೀತಿಯ ಬೇಸರವನ್ನು ಮಾಡಿಕೊಂಡು ಇವತ್ತು ಏಕಾಏಕಿ ಪಕ್ಷವನ್ನು ತೊರೆಯುವ ನಿರ್ಧಾರವನ್ನು ಮಾಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಕಾಂಗ್ರೆಸ್ನ ಮೊದಲ ವಿಕೆಟ್ ಮತ್ತೊಂದು ವಿಕೆಟ್ ಅಂತಲೇ ಹೇಳ್ಬೋದು, ಅದು ಪತನ ಆಗಿರ್ಬೋದು. ಹೇಗೆ ಶಾಸಕರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತಾ ಹೋದರೆ ನಿಜಕ್ಕೂ ಸರ್ಕಾರ ಪತನ ಆಗೋದು ಪಕ್ಕ ಅಂತ ಹೇಳೋದ್ರಲ್ಲಿ ಎರಡು ತಪ್ಪಿಲ್ಲ. ವೀಕ್ಷಕರೇ, ಇವತ್ತಿನ ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ದರೆ ಡಿ.ಕೆ.ಶಿ ಮೇಲೆ ಎಲ್ಲರೂ ಕೂಡ ಮುಖ ಮುನಿಸು ಆಗಿದೆ ಅನ್ನೋದು. ಆದರೆ ಇವರು ಡಿ.ಕೆ.ಶಿ ಅವರು ಇವತ್ತು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅಂತೇಳಿ ಹೈಕಮಾಂಡ್ ಮೇಲೆ ಇತ್ತಾಕಿ ಜಾರಿಕೊಳ್ತಾ ಇದ್ದಾರೆ ಅನ್ನೋದು. ಸದ್ಯಕ್ಕೆ ಇವರು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ಜನ ಬೇಸರ ಆಗೋದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾವುದೇ ಒಂದು ಖಾತೆ ಸಿಗದೆ, ಯಾವುದೇ ಸಚಿವ ಸ್ಥಾನ ಇರದೆ ಇವತ್ತು ಶಾಸಕರಾಗಿ ಮುಂದುವರಿಯುತ್ತೇನೆ ಅನ್ನುವ ಒಂದು ಭರವಸೆ ಇತ್ತು. ಆದರೆ ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಮಾಡಿದ್ದು, ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಪ್ರಭಾವಿಗಳನ್ನು ಎದುರಾಕೊಂಡು ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನು ಮಾಡ್ತಾರಾ ಅಂತ ಹೇಳಿ ಸಚಿವರ ಆಪ್ತರೆಲ್ಲರೂ ಕೂಡ ವಾದವನ್ನು ಮಾಡ್ತಾ ಇದ್ದಾರೆ. ಇದೀಗ ಕಿಡಿಕಾರಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಉತ್ತಮ ಕೆಲಸ ಮಾಡಿದ್ದೇನೆ, ನನಗೆ ಈ ರೀತಿ ಅವಮಾನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತೇಳಿ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಸರ್ಕಾರ ಪತನ ಆಗೋದು ಪಕ್ಕ. ಈ ರೀತಿಯ ಶಾಸಕರು ಹೊರ ಹೋಗ್ತಾ ಇದ್ದರೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಹೈಕಮಾಂಡ್
ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಅವರೆಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನೋಡೋಣ ಏನು ಬೆಳವಣಿಗೆ ಆಗುತ್ತೆ. ಈ ಶಾಸಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ಸಚಿವ ಸ್ಥಾನಕ್ಕೆ ಮತ್ತೊಂದು ಅವಕಾಶವನ್ನು ಕೊಡ್ತಾರಾ, ಇಲ್ಲ ಬೇರೆ ರೀತಿಯ ಪ್ಲಾನ್ ಮಾಡಿ ಡಿ ಕೆ ಶಿ ಅವರನ್ನು ಅಧಿಕಾರದಿಂದ ಬೇರೆ ರೀತಿಯ ಪಕ್ಷವನ್ನು ಕಟ್ಟುವ ಪ್ಲಾನ್ ಮಾಡಿದಂಥ ಶಾಸಕರಿಗೆ ಬುದ್ಧಿ ಹೇಳಿ ಬೇರೆ ಖಾತೆಯನ್ನು ಕೊಡ್ತಾರಾ ಅನ್ನೋದನ್ನು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದನ್ನು ನಾವು ಕಾದು ನೋಡಬೇಕಿದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅಂತ. ಪ್ರಭಾವಿ ಸಚಿವೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿ ಅವರ ಆಪ್ತರು ಕೂಡ ಹೌದು. ಸಿದ್ದು ಅವರ ಕೂಡ ಆಪ್ತರಾಗಿದ್ದರು. ಆದರೆ ಡಿ ಕೆ ಶಿ ಅವರಿಗೆ ಬಹಳ ಆತ್ಮೀಯರೇ ಆದರೂ ಕೂಡ ಅವರಿಗೆ ಈ ರೀತಿಯಾಗಿ ಅವಮಾನ ಆಗಿದೆ. ಸಚಿವ ಸ್ಥಾನ ಕೊಡದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನು ಕೈಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಮುಂದಿನ ದಿನಗಳಲ್ಲಿ ಇಂತಹ ಬೆಳವಣಿಗೆ ಏನು ಆಗೋದು ಅನ್ನೋದನ್ನು ಕಾದು ನೋಡಬೇಕಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.